ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೃಷಿ ಋಷಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅಥವಾ ಈ ಕಾರ್ಯಕ್ರಮದ ಮುಖಾಂತರವಾಗಿ ಬೆಳೆಗಳನ್ನು ಹೇಗೆ ಬೆಳೆಯೋದು, ಯಾವ ಮಣ್ಣಲ್ಲಿ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೇಕಾಗತ್ತೆ, ಯಾವ ಸೀಸನ್ನಲ್ಲಿ ಯಾವ ಬೆಳೆಗಳು ಬರುತ್ತೆ, ಔಷಧಿಗಳನ್ನು ಸಿಂಪಡಿಸುವಂಥ ಬಗೆ ಹೇಗೆ, ಹೆಚ್ಚು ಲಾಭದಾಯಕವಾಗಿಸ್ಕೊಳ್ಳೋದು ಹೇಗೆ, ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಮೊಟ್ಟ ಮೊದಲನೇದಾಗಿ ಈ ದೇಶದ ಬೆನ್ನೆಲುಬೆ ನಮ್ಮ ರೈತನಾಗಿದ್ದಾನೆ. ಸೊ ರೈತನಿಗೆ ನಮನವನ್ನು, ಶತಕೋಟಿ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಸಾವಯವ ಕೃಷಿ ತಜ್ಞೆ ಆದಂಥ ಶ್ರೀಮತಿ ಗೌರಮ್ಮ ಅವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತೀವಿ. ಮೊಟ್ಟ ಮೊದಲನೇದಾಗಿ ಸೊಪ್ಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಸೊಪ್ಪುಗಳು ಬಹಳ ಆರೋಗ್ಯಕರವಾದಂಥ ಒಂದು ಫುಡ್ ಅಂತ ಹೇಳ್ತೀವಿ. ಸೊಪ್ಪುಗಳನ್ನು, ಹಸಿ ಸೊಪ್ಪುಗಳನ್ನು ತಿನ್ನಿ ಅಥವಾ ಹಸಿರು ಸೊಪ್ಪುಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ. ನೀವು ಆರೋಗ್ಯವಾಗಿರಬೇಕು ಅಂದರೆ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಅಂತ ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ. ಹಾಗಿದ್ರೆ ಸೊಪ್ಪುಗಳನ್ನು ಬೆಳೆಯೋದು ಹೇಗೆ, ಯಾವ ಮಣ್ಣಲ್ಲಿ ಯಾವ ರೀತಿಯಾದಂಥ ಸೊಪ್ಪುಗಳನ್ನು ಬೆಳೆಯಬಹುದು, ಲಾಭದಾಯಕವಾಗಿಸ್ಕೊಳ್ಬಹುದು ಈ ಬೆಳೆಯನ್ನು ಅನ್ನೋದಾದರೆ ಹೇಗೆ, ಇದು ರೈತರಿಗೆ ಉಪಯೋಗವಾಗಲಿ ಅನ್ನುವಂಥ ಒಂದು ಕಾರ್ಯಕ್ರಮವಾಗಿದೆ. ಸೊ ಮೊದಲನೇದಾಗಿ ಸೊಪ್ಪಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಅಮ್ಮ, ಮೊದಲನೇದಾಗಿ ಸೊಪ್ಪಿನ ಬಗ್ಗೆ ನಾವು ಹೇಳೋದಾದರೆ ಸೊಪ್ಪು ಬೆಳೆಯೋದು ಹೇಗೆ ಅಂತ ಮೊಟ್ಟ ಮೊದಲನೇದಾಗಿ ನಮಗೆ ತಿಳಿಸ್ಕೊಡಿ. ಈಗ ಕೆಲವೊಂದು ಸೊಪ್ಪುಗಳು ಕೆಲವೊಂದು ಟೈಮಲ್ಲಿ ಬರುತ್ತೆ. ಸಬ್ಬಕ್ಕಿ ಚಳಿಗಾಲದಲ್ಲೇ ತಿನ್ನಬೇಕು. ಮತ್ತೆ ಚಕ್ಕೋತ ಸೊಪ್ಪು ಚಳಿಗಾಲದಲ್ಲೇ ತಿನ್ನಬೇಕು. ಇವೆರಡನ್ನು ಚಳಿಗಾಲದಲ್ಲಿ ಯಾಕೆ ತಿನ್ನಬೇಕು ಅಂದ್ರೆ ಆ ಸೀಸನ್ಗೆ ನಾವು ಅದನ್ನ ಬಳಕೆ ಮಾಡಲೇಬೇಕು. ಅದರಿಂದ ಕಾಲಕ್ಕೆ ತಕ್ಕಂಗೆ ನಾವು ದಂಟು ತಿನ್ಬೇಕು. ದಂಟು ಟೈಮಲ್ಲಿ ದಂಟು ತಿನ್ಬೇಕು. ಪಾಲಕ್ ಎನಿ ಟೈಮ್ ಎಲ್ಲರೂ ತಿಂತಾರೆ ಪಾಲಕ್ನ. ಮೆಂತ್ಯ ಟೈಮಲ್ಲಿ ಮೆಂತ್ಯ ತಿಂತಾರೆ. ಇವಾಗ ಏನಾಗುತ್ತಂದ್ರೆ ಎಲ್ಲ ಒಂದೇ ಟೈಮ್, ಡಾಕ್ಟರ್ಗಳು ಹೇಳ್ತಾರೆ ಎಲ್ಲ ಒಂದೇ ಟೈಮಲ್ಲೇ ತಿನ್ಬೇಕು. ಎಲ್ಲಾ ಪ್ರೋಟೀನು ಇರ್ತದೆ, ಎಲ್ಲ ಟೈಮಲ್ಲಿ ತಿನ್ಬೇಕು ಅಂತಾರೆ. ಆದ್ರೆ ಯಾವ ಸೊಪ್ಪನ್ನ ನಾವು ತಿನ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ಎಂತ ಸೊಪ್ಪು, ಈಗ ಯೂರಿಯಾ ಹಾಕ್ತಾರೆ, ಕಾಂಪ್ಲೆಕ್ಸ್ ಹಾಕ್ತಾರೆ ಅಲ್ವಾ. ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದಾಗ ಯೂರಿಯಾ ಕಾಂಪ್ಲೆಕ್ಸ್ 40-20 ದಿನಕ್ಕೆ ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದಾಗ ಬಂದ್ಬಿಡುತ್ತೆ. ಆಗ ಆ ಸೊಪ್ಪನ್ನು ತಿಂದಾಗ ಮನುಷ್ಯನಿಗೆ ಬಾಣಂತಿರು ಇರ್ತಾರೆ, ವಯಸ್ಸಾದವರು ಇರ್ತಾರೆ ಪಾಪ, ಅವರೆಲ್ಲ ಅದನ್ನೆಲ್ಲ ತಗೊಂಡಾಗ ನಾವು ಸೊಪ್ಪುಗಳು ಬೇಯ್ತಾನೆ ಮಹಿಳೆಯರಿಗೆ ಗೊತ್ತಾಗುತ್ತೆ ಇದು ಕೆಮಿಕಲ್ ಅಲ್ಲ ಅಂತ ಗೊತ್ತಾಗುತ್ತೆ. ಆದ್ರಿಂದ ನಾವು ವಿಷಮುಕ್ತ ಆಹಾರ ತಿನ್ನೋದು ಮುಖ್ಯ. ಎಲ್ಲ ಸೊಪ್ಪುಗಳು ಎನಿ ಟೈಮ್ ಬಂದ್ಬಿಡ್ತವೆ. ಗ್ರೀನ್ ಅಲ್ಲಿ ಬೆಳಿತಾರೆ, ಇನ್ನೊಂದು ಎಲ್ಲಾ ಕಡೆನೂ ಸೊಪ್ಪು ಬೆಳಿತಾರೆ. ಯಾವ ಟೈಮಲ್ಲಿ ಏನ್ ತಿನ್ಬೇಕು, ಎಂತ ಭೂಮಿನಲ್ಲಿ ಬೆಳಿತಾರೆ, ಇದೇನು ಆರ್ಗ್ಯಾನಿಕ್ ಇಲ್ಲ, ಕೆಮಿಕಲ್ ಹೊಡಿತಾರ, ಯೂರಿಯಾ ಕಾಂಪ್ಲೆಕ್ಸ್, ಪಾಪ ತಿನ್ನೋರ್ಗೇನು ಗೊತ್ತಿರಲ್ಲ ಇದರಲ್ಲಿ. ಓಕೆ, ಅಲ್ಲ ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈಗ ಬೇಸಿಗೆ ಟೈಮಲ್ಲಿ ಯಾವ ಸೊಪ್ಪುಗಳನ್ನ ಬೆಳಿಬಹುದು? ದಂಟು, ಮೆಂತ್ಯ, ಪಾಲಕ್ಕು. ಇದು ಬೇಸಿಗೆ ಟೈಮಲ್ಲಿ ಬೆಳೆಯುವಂಥದ್ದು. ಮಳೆಗಾಲದಲ್ಲಿ ಯಾವ ರೀತಿಯಾದಂಥ ಸೊಪ್ಪುಗಳು ಬೆಳಿಬಹುದು? ಎಲ್ಲಾ ಮಳೆಗಾಲದಲ್ಲಿ ಲೆಟ್ಟಿಸ್ ಬರುತ್ತೆ, ಸಬ್ಬಕ್ಕಿ, ಚಕ್ಕೋತ ಇವೆಲ್ಲ ಬರುತ್ತೆ. ಅಂದ್ರೆ ಮಳೆ ತಡಿಯಲ್ಲ ಅವು. ಪಾಲಕ್, ಮೆಂತ್ಯನು ಬೆಳಿಬಹುದು. ಅಂದ್ರೆ ಜಾಸ್ತಿ ಮಳೆ ಆದ್ರೆ ಕಸ್ಕೊಂಡ್ಬಿಡ್ತದೆ. ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದ ತಕ್ಷಣ ಕಳಿಸ್ಕೊಂಡ್ಬಿಡ್ತದೆ. ನಮ್ಮ ಭೂಮಿನಲ್ಲಿ ಎನಿ ಟೈಮ್ ಎಲ್ಲಾ ಸೊಪ್ಪು ಬರುತ್ತೆ. ಯಾಕಂದ್ರೆ ನಾವು ಅದ್ರಲ್ಲಿ ಏನು ಇಲ್ಲ, ಯೂರಿಯಾ ಕಾಂಪ್ಲೆಕ್ಸ್ ಹಾಕೋದಿಲ್ಲ ಭೂಮಿಗೆ. ಅದರಿಂದ ಭೂಮಿನಲ್ಲಿ ಎಲ್ಲಾ ಸೊಪ್ಪು ಎನಿ ಟೈಮ್ ಇರುತ್ತೆ. ತಿನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ಬೇಸಿಗೆನಲ್ಲಿ ಚಕ್ಕೋತ ತಿಂದ್ರೆ ಉಷ್ಣ ಜಾಸ್ತಿ ಅಲ್ವಾ, ತಿರ್ಗ ಸಬ್ಬಕ್ಕಿ ತಿಂದ್ರೆ ಹೆವಿ ಉಷ್ಣ ಆಗುತ್ತೆ. ಆದ್ರಿಂದ ಯಾವ ಟೈಮ್ಗೆ ಏನ್ ತಿನ್ಬೇಕು. ಅಂದ್ರೆ ನೀರಾವರಿ ಇದ್ರೆ ಯಾವ ಸೀಸನ್ ಅಲ್ಲಾದ್ರೂ ಎಲ್ಲಾ ಸೊಪ್ಪುಗಳನ್ನು ಬೆಳಿಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮೆಂತ್ಯ ಸೊಪ್ಪು ಅಂತ ತಿಳ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಬೆಳೆಯಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 28 ದಿನಕ್ಕೆ ಬಂದ್ಬಿಡುತ್ತೆ. 28 ದಿನಕ್ಕೆ ಮೆಂತ್ಯ ಸೊಪ್ಪು ಬಂದ್ಬಿಡುತ್ತೆ. ಓಕೆ, ಈಗ ಸೊಪ್ಪುಗಳು ಬೆಳೆಯುವಾಗ ತುಂಬಾ ಕಷ್ಟ ಆಕ್ಚುಲಿ. ಅಂದ್ರೆ ಅದನ್ನೆಲ್ಲ ನೋಡ್ಕೊಳ್ಬೇಕು, ಅದನ್ನೆಲ್ಲ ಮಾಡಬೇಕು ಅಂದ್ರೆ 28 ದಿನ ಅದನ್ನ ಹೆಂಗ್ ನೋಡ್ಕೋಬೇಕು? ಆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯೋದ್ರವರೆಗೂ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಈಗ ಮೆಂತ್ಯ ಹಾಕ್ತಿವಿ, ಫಸ್ಟ್ ಭೂಮಿ ರೆಡಿ ಮಾಡ್ಕೊಬೇಕು. ಭೂಮಿ ರೆಡಿ ಮಾಡ್ಕೊಂಡಿದ ತಕ್ಷಣನೇ ಗೋಕುಪಾಮೃತ, ಜೀವಾಮೃತ, ಗೊಬ್ಬರ ಈ 3 ಕೊಟ್ಬಿಟ್ಟು ಆಮೇಲೆ ನಾವು ಬೀಜ ಹಾಕ್ತಿವಿ. ಬೀಜ ಹಾಕಿ 5 ದಿವಸಕ್ಕೆ 4 ದಿವಸಕ್ಕೆ ಮೊಳಕೆ ಬಂದ್ಬಿಡುತ್ತೆ. ಮೆಂತ್ಯ ಮೊಳಕೆ ಬಂದ್ಬಿಡುತ್ತೆ. ಮೊಳಕೆ ಬಂದ್ಬಿಟ್ಟು 28 ದಿನದೊಳಗಡೆ 2 ಸರಿ ಕಳೆ ತೆಗಿಬೇಕು. 2 ಸರಿ ಕಳೆ ತೆಗೆದಾಗ ಈ ಮೊದಲೇ ಸೆಂಟ್ರಲ್ 4 ಟೈಮ್ ನಾವು ಜೀವಾಮೃತ ಆಗಲಿ ಗೋಕುಪಾಮೃತ ಎಲ್ಲ ಸ್ಪ್ರೇ ಕೊಡಬೇಕು. ಅಮಾಸೆ ಹುಣ್ಣಿಮೆ ಸೆಂಟ್ರಲ್, ಅಮಾಸೆ ಹಿಂದಿನ ದಿನ, ಹುಣ್ಣಿಮೆ ಹಿಂದಿನ ದಿನ ಏನಾದ್ರು ಕೊಡ್ತೀವಿ ಅಂದ್ಕೊಂಡ್ರೆ ಹುಳುಗಳು ಸ್ವಲ್ಪ ಮೊಟ್ಟೆ ಇಡೋದು ಕಮ್ಮಿ ಆಗುತ್ತೆ. ದಿನ ಅಂತ ಇದೆ ಅದರಲ್ಲಿ.
ಅಮಾಸೆ ಹಿಂದಿನ ದಿನ ಹುಣ್ಣಿಮೆ ಹಿಂದಿನ ದಿನ ಕೊಟ್ಬಿಟ್ಟಾಗ ಮೊಟ್ಟೆ ಇಡೋದು ಚಿಟ್ಟೆಗಳು ಮೊಟ್ಟೆ ಇಡೋಕೆ ಅದೇ ಟೈಮಲ್ಲಿ ಬರೋದು. ಆಗ ಆ ಟೈಮಲ್ಲಿ ಕೊಟ್ಟಾಗ ಯಾವುದೇ ನೀವು ಕೆಮಿಕಲ್ ಯೂರಿಯಾ ಕಾಂಪ್ಲೆಕ್ಸ್ ಏನ್ ಕೊಡಂಗಿಲ್ಲ. ಅದಕ್ಕೆ ಜೀವಾಮೃತ ಗೋಕುಪಾಮೃತ ಸ್ಪ್ರೇ ಕೊಟ್ಕೊಂಡ್ರೆ ಸಾಕು. ಸೊಪ್ಪು ಈಸಿ ಅಂದ್ರೆ ಲಾಭ ಜಾಸ್ತಿ ಇದೆ ಸೊಪ್ಪಲ್ಲಿ. ಓಕೆ, ಆ ಸ್ಪ್ರೇನ ಎಷ್ಟು ದಿನಕ್ಕೆ ಒಂದ್ಸಲಿ ಸ್ಪ್ರೇ ಮಾಡಬೇಕಾಗುತ್ತೆ? ನಾನು ಟೈಮ್ ನೋಡ್ಕೊಂಡು ಒಂದೊಂದ್ಸರಿ 8 ದಿವಸಕ್ಕೆ ಒಂದ್ಸರಿ ಕೊಟ್ಟೆ. ಯಾಕಂದ್ರೆ ನಾವು ಅಷ್ಟೊಂದು ಸಮಯ ನಂಗೆ ಸಿಕ್ಕಲ್ಲ. ಯಾಕೆ ಭೂಮಿನಲ್ಲಿ ಕೊಡೋದನ್ನೆಲ್ಲ ಕೊಟ್ಟಿರ್ತೀನಿ ಮುಂಚೆನೆ. ಆದ್ರಿಂದ ನಮ್ಮ ತೋಟದಲ್ಲಿ ಸೊಪ್ಪು ಚೆನ್ನಾಗಿ ಬರುತ್ತೆ. ಓಕೆ, ಸೊಪ್ಪು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಯಾವ ಮಣ್ಣಿನಲ್ಲಿ ಬೆಳಿಬೇಕಾಗತ್ತೆ? ಯಾವ ಮಣ್ಣಿದ್ರೆ ಅದು ಒಳ್ಳೇದು ಅಂತ? ಯಾವ ರೀತಿಯಾದಂತ ಮಣ್ಣು ರೈತ ಅದನ್ನ ಭೂಮಿ ತಾನು ಯಾವ ರೀತಿ ರೆಡಿ ಮಾಡ್ಕೊಂಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಪ್ಪು ಮಣ್ಣಲ್ಲಿ ಪಾಲಕ್ ಚೆನ್ನಾಗಿ ಬರುತ್ತೆ. ಕಪ್ಪು ಮಣ್ಣಲ್ಲಿ, ಕೆಂಪು ಮಣ್ಣಲ್ಲಿ ಮತ್ತೆ ಮರಳಲ್ಲಿ ಸ್ವಲ್ಪ ಕಷ್ಟ. ಕೆಂಪು ಮಣ್ಣಲ್ಲಿ ಎಲ್ಲಾ ತರದ ಸೊಪ್ಪುಗಳು ಬಂದ್ಬಿಡುತ್ತೆ. ಕೆಂಪು ಮಣ್ಣಲ್ಲಿ ಎಲ್ಲಾ ತರದ ಸೊಪ್ಪುಗಳು ಚೆನ್ನಾಗಿ ಬರುತ್ತೆ. ಓಕೆ, ಈಗ 28 ದಿನಕ್ಕೆ ಮೆಂತ್ಯ ಸೊಪ್ಪು ಬರುತ್ತೆ. ಈ ಪಾಲಕ್ ಎಲ್ಲಾ ಸೀಸನ್ ಅಲ್ಲೂ ಬೆಳಿಬಹುದು. ಓಕೆ, ಅಂದ್ರೆ ಅದು ಬೇರೆ ಅಲ್ಲೇ ಭೂಮಿ ಒಳಗೆ ಬಿಟ್ಟು ಮೇಲ್ಗಡೆ ಕಟ್ ಮಾಡಿದ್ರೆ ಅದು ಮತ್ತೆ ಚಿಗುರುತ್ತಾ ಬರುತ್ತೆ. ನಮ್ಮ ತೋಟದಲ್ಲಿ ನಾನು 5 ಕೊಯ್ಲು ಕಟ್ ಮಾಡಿದೀನಿ ಪಾಲಕನ. ಅಂದ್ರೆ ಬೇರ್ ಸಮೇತ ನಾವು ತೆಗಿಯೋದು. ಯಾಕೆ ಅಂದ್ರೆ ಈ ಕಂಪನಿ ಕೊಡ್ತೀವಿ, ಸ್ಪುಡ್ನಿಕ್ ಕಂಪನಿಗೆ. ಅದೇನ್ ಮಾಡ್ತದೆ, ಹೋಗೋಷ್ಟೊತ್ತು ಪಾಪ 8 ಅವರ್ ನಾವು ಸೊಪ್ಪು ಡಿಲಿವರಿ ಕೊಟ್ಬಿಡ್ಬೇಕು. ಕಂಪನಿ ಕೊಟ್ಬಿಡ್ತದೆ 8 ಅವರ್ ಒಳಗಡೆನೆ ಸೊಪ್ಪು ಡಿಲಿವರಿ ಕೊಡ್ಬೇಕು. ಆದ್ರಿಂದ ನಾವು ಬೇರ್ ಸಮೇತ ತೆಗಿತೀವಿ. ನಮ್ಗೆ ಒಂದ್ಸಲ ರೈತರಿಗೆ ನನ್ಗೆ ಬೇರೆ ಭೂಮಿ ಇದೆ. ನಾನು 10 ದಿವಸಕ್ಕೆ ಒಂದೊಂದ್ಸರಿ ನಾನು ರೊಟೇಟ್ ಮಾಡ್ಕೊಂತಾ ಇರ್ತೀನಿ ಭೂಮಿನ. ಆದ್ರಿಂದ ನಾನು ಬೇರೆ ಸಮೇತ ತೆಗೆದು ಕಳಿಸ್ಬಿಡ್ತೀನಿ. ಅಲ್ಲಿ ಕಟ್ ಮಾಡ್ಕೊಂಡ್ ತಿನ್ನಷ್ಟೊತ್ತಿಗೆ ಪಾಪ ಅವರು ಆರೋಗ್ಯವಾಗಿ ಫ್ರೆಶ್ ಆಗಿರುತ್ತೆ ಅಂತ. ಓಕೆ, ಪಾಲಕ ಎಷ್ಟು ದಿನಕ್ಕೆ ಬರುತ್ತೆ ಆಗಿದ್ರೆ? 32 ದಿನ 48 ದಿನ ಅಂದ್ರೆ ತಿನ್ನೋದ್ರ ಮೇಲೆ 32 ದಿನದ ಮೇಲೆ ನಾವು ತಿನ್ಬೇಕು ಪಾಲಕಕ್ಕನ್ನ. ಯಾವತ್ತೂ ಎಳೆ ಪಾಲಕು ನಮ್ಗೆ ಕೆಳಸಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅದು ತಪ್ಪು. ಅದಕ್ಕೊಂದು ಅವಧಿ, ಫೈಬರ್ ಅಂಶ ಎಲ್ಲಿ ಇರುತ್ತೋ, ನಾರಿನ ಅಂಶ ತಿಂದಾಗ ದೇಹಕ್ಕೆ ನಾರಿನ ಅಂಶ ಬೇಕು. ಈಗ ಬೀನ್ಸಲ್ಲಿ ನಾರು ಇರೋದು ಬೇಡ, ಸೊಪ್ಪಲ್ಲಿ ನಾರು ಇರೋದು ಬೇಡ ಅಂತ ಯೋಚನೆಗಳು, ಅದು ನಾವು ತಪ್ಪು ಯೋಚನೆ. ಫೈಬರ್ ಅಂಶ ಮನುಷ್ಯನ್ಗೆ ಜಾಸ್ತಿ ಬೇಕು. ಓಕೆ, ಅಷ್ಟು ದಿನಗಳ ಮೇಲೆ ನಾವು ಸೊಪ್ಪು ತಿನ್ಬೇಕು. ಇನ್ನು ಸಬ್ಬಕ್ಕಿನ ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ಒಳ್ಳೇದು? ಚಳಿಗಾಲದಲ್ಲಿ ಸಬ್ಬಕ್ಕಿ ಬೆಳಿಬೇಕು. ಒಳ್ಳೆ ಚಳಿಗಾಲದಲ್ಲಿ ಸಬ್ಬಕ್ಕಿ ಇದು ಚಕ್ಕೋತ ತಿನ್ನೋದ್ರಿಂದ ತುಂಬಾ ಉತ್ತಮ. ಅವರೆಕಾಯಿ ಸೀಸನ್ ನಲ್ಲಿ, ತೊಗರಿ ಸೀಸನ್ ನಲ್ಲಿ ಸಬ್ಬಕ್ಕಿ, ಚಕ್ಕೋತ ಇವೆರಡು ಅದೇ ಟೈಮ್ ಸೂಕ್ತ. ಅದು ಮನುಷ್ಯನ ದೇಹಕ್ಕೂ ಒಳ್ಳೇದು. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಯಾವುದೇ ಸೊಪ್ಪಾಗಿರ್ಬೋದು ಮಿನಿಮಮ್ 1 ತಿಂಗಳಲ್ಲಿ ಅದು ನಮ್ಮ ಕೈಗೆ ಸಿಕ್ಬಿಡುತ್ತೆ. ಆ ಬೆಳೆ ಸಿಕ್ಬಿಡುತ್ತೆ. ಲಾಭ ಜಾಸ್ತಿ ಇದೆ, ಶ್ರಮನೂ ಕೂಡ ಜಾಸ್ತಿ ಇದೆ. ಶ್ರಮ ಜಾಸ್ತಿ ಇದೆ. ಈಗ ಎಲ್ಲೋ ಹೋಗಿ 12 ಅವರ್ ದುಡಿಯಕ್ಕಾಗುತ್ತೆ ರೈತನ ಭೂಮಿನಲ್ಲಿ, 6 ಅವರ್ ದುಡಿಯಕ್ಕಾಗಲ್ಲ. ಹೌದು, ತಪ್ಪೇನಿಲ್ಲ, ಶ್ರಮ ಜಾಸ್ತಿ ಇದೆ. ಓಕೆ, ಈಗ ಹೊಸದಾಗಿ ನಾವು ಅಂದ್ರೆ ರೈತರು ಅಂತ ಹೇಳಿದ್ರೆ ಕಷ್ಟದ ಕೆಲಸ, ಅದು ನಮಗೆ ಗೊತ್ತಿರುವಂಥ ವಿಚಾರನೇ. ಹೊಸದಾಗಿ ನಾವು ಕೂಡ ಬೆಳಿಬೇಕು ಅನ್ನೋವಂಥವ್ರಿಗೆ, ಈಗ ಸೊಪ್ಪುಗಳನ್ನು ಬೆಳಿಬೇಕು ಅನ್ಕೊಂಡವ್ರಿಗೆ ಅವ್ರಿಗೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು? ಅಂದ್ರೆ ಭೂಮಿ ಯಾವ ರೀತಿ, ಅವ್ರು ಫಸ್ಟ್ ಭೂಮಿ ರೆಡಿ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಆಗಿರ್ಬೇಕು? 4 ಕುಂಟೆ ಆಗ್ಲಿ 10 ಕುಂಟೆ ಆಗ್ಲಿ, ಒಬ್ಬ ಮನುಷ್ಯನ್ಕ 10 ಕುಂಟೆನಲ್ಲಿ ಒಂದು 15-20 ತರ ಸೊಪ್ಪುಗಳು ಬೆಳಿಬಹುದು. ಯಾಕಂದ್ರೆ ಒಂದೊಂದು ಕುಂಟೆ ಹಾಕಿದ್ರೆ ಮಿನಿಮಮ್ ಅಂದ್ರೆ ಒಂದು 200 ಕಟ್ಟು, 150ರಿಂದ 200 ಕಟ್ಟು ಸೊಪ್ಪು ಬರುತ್ತೆ ನಮ್ಮ ತೋಟದಲ್ಲಿ. ಅದರಲ್ಲಿ ನೀವು 10 ಕುಂಟೆ ಬೈಲು ಒಬ್ಬ ಮನುಷ್ಯನ ಇದ್ದಾಗ ನಾವು ಸೊಪ್ಪು ಎಷ್ಟೊಂದು ಅದನ್ನ ಡಿವೈಡ್ ಮಾಡ್ಕೊಳ್ರಿ, ಎಷ್ಟು ಸೊಪ್ಪು ಬೆಳಿಬೋದಂತ. ಯಾಕಂದ್ರೆ ಮಿದ್ಮೇಲೆ ನೀರೆಲ್ಲಾನು ಹೊರಗಡೆ ಬರ್ಬೇಕಾದ್ರೆ ಆ 1000 ಲೀಟರ್ ಎಲ್ಲೋಗುತ್ತೆ. ಅದೇ ನೀರನ್ನ ನಾವು ಅಲ್ಲೊಂದ್ ಕಡೆ ಸ್ಟೋರ್ ಮಾಡ್ಕೊಂಡು ನಾವು ಅದನ್ನೇ ಶೇಪಾಗಿ ನೋಡ್ಕೊಂಬೋದು. ಹನಿಯನ್ನು ನೀರಿಗೂ ಬೆಲೆ ಇದೆ ಇವತ್ತು. ಹೌದು, ಆ ನೀರು ಉಳಿಕೆಯಿಂದ ನಾವು ನೀರು ವೇಸ್ಟ್ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಋಷಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸೊಪ್ಪಿನ ಕುರಿತಾಗಿ. ಸೊಪ್ಪುಗಳನ್ನು ಹೇಗೆ ಬೆಳೆಯೋದು, ಯಾವ ಮಣ್ಣಿನಲ್ಲಿ ಯಾವ ರೀತಿಯಾದಂಥ ಸೊಪ್ಪುಗಳು ಬರುತ್ತೆ, ಮತ್ತು ಎಷ್ಟು ದಿನಕ್ಕೆ ಅದು ನಮ್ಮ ಕೈಗೆ ಸಿಗುತ್ತೆ, ಭೂಮಿ ಯಾವ ರೀತಿ ನೀವು ಅದನ್ನು ರೆಡಿ ಮಾಡ್ಕೊಳ್ಳೋದು, ಔಷಧಿಗಳನ್ನು ಸಿಂಪಡಿಸುವಂಥ ಬಗೆ ಹೇಗೆ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತಿದ್ದೀವಿ. ಇನ್ನು ನೀವು ಹೇಳಿದ್ರಿ ಸ್ಪ್ರೇ ಮಾಡಬೇಕು ಅಂತ ಹೇಳಿ, ಒಂದು 8 ದಿನಕ್ಕೆ ಒಂದ್ಸಲಿ ಸ್ಪ್ರೇ ಮಾಡಿದ್ರೆ ಸಾಕ, ಅಥವಾ ಅದು ಮಾಡೋದು ನೆಸೆಸಿಟಿ ಇದೆಯಾ, ಮಾಡದೇ ಇದ್ರೂ ನಡೆಯುತ್ತಾ? ಭೂಮಿ ಚೆನ್ನಾಗಿದ್ರೆ ನಾವು ಮಾಡೋಂಥದ್ದಿಲ್ಲ. ಯಾಕಂದ್ರೆ ದುಂಬಿಗಳು ಕೀಟಗಳು ಬಂದು ಮೊಟ್ಟೆ ಇಡುತ್ತವೆ. ಅದು ಅವು ಕಳಿಬೇಕಂತಂದ್ರೆ ನಾವು ಸ್ಪ್ರೇ ಕೊಡ್ಲೇಬೇಕು. ಗೋಕುಪಾಮೃತ ಇರ್ಬೋದು, ಈ ಹಾಲು ಕೆಲವೊಂದ್ಸರಿ ಹುಳಿ ಮಜ್ಜಿಗೆ ಕೊಡ್ತೀನಿ, ಇಂಗು ಹಾಕ್ಬಿಟ್ಟು, ಇಲ್ಲ ಮೆಣಸು ಹಾಲು ಅದನ್ನೊಂದೊಂದ್ಸರಿ ಸ್ಪ್ರೇ ಕೊಡ್ತೀನಿ. ಚೀರ ಜಾಸ್ತಿ ಇತ್ತು ಅಂದ್ರೆ, ಇಲ್ಲಾಂದ್ರೆ ಗೋಮೂತ್ರ ಇರುತ್ತೆ, ಗೋಮೂತ್ರನು ಸ್ಪ್ರೇ ಕೊಡ್ಬೋದು. ಅಂದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಗೋಮೂತ್ರ?
200 ಲೀಟರ್ ನೀರಿಗೆ 20 ಲೀಟರ್ ಗೋಮೂತ್ರ ಬೇಕು ನಮ್ಗೆ. 200 ಲೀಟರ್ ನೀರಿಗೆ 20 ಲೀಟರ್ ಗೋಮೂತ್ರ ಬೇಕು. ಅದರಿಂದ ಅದನ್ನು ಸ್ಪ್ರೇ ಯೂರಿಯಾ ಬ್ಯಾಂಕ್ ಅಂದ್ರೆ ನಾಟಿ ಹಸುವೆ ಯೂರಿಯಾ ಬ್ಯಾಂಕ್. ನಮ್ಮ ರೈತಕ್ಕೆ ಯೂರಿಯಾ ಬ್ಯಾಂಕ್ ಅಂದ್ರೆ ಮನೆಗೊಂದು ನಾಟಿ ಹಸುವೆ ಇದ್ರೆ ಸಾಕು, ಅದೇ ಯೂರಿಯಾ ಬ್ಯಾಂಕ್. ಓಕೆ ಓಕೆ. ಆ ಗಂಜಲನ್ನ ಎಷ್ಟು ದಿನಕ್ಕೊಂದ್ಸಲಿ ಸಿಂಪಡಿಸಬೇಕಾಗುತ್ತೆ ಆಗಿದ್ರೆ? ಅದೇನಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸರಿ ಕೊಟ್ರೆ ಸಾಕು. ಸೊಪ್ಪುಗಳಿಗೇನು ಈ ಗೋಕೂಪಾಮೃತ ಮತ್ತೆ ಜೀವಾಮೃತ ಇರುತ್ತಲ್ಲ, ಹೆಚ್ಚಿನ ಅಗತ್ಯ ಇಲ್ಲ. ತಿಂಗಳಿಗೆ ಒಂದ್ಸರಿ ಕೊಟ್ರು ನಡೀತದೆ. ಓಕೆ. ಆ ಸೊಪ್ಪಿನಲ್ಲಿ ಸೊಪ್ಪು ಬೆಳೆದವ್ರಿಗೆ ಲಾಭ ಇದೆಯಾ? ಲಾಭ ಇದೆ ಮೇಡಮ್. ಸೊಪ್ಪುಗಳೇ ಈಗ ಜನಕ್ಕೆ ಅಗತ್ಯವಾಗಿ ಬೇಕು ಅಂದ್ರೆ ಸೊಪ್ಪುಗಳೇ ಬೇಕು. ಅದರಿಂದ ಶ್ರಮ ಜಾಸ್ತಿ, ಲಾಭ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಅಲ್ಲಿ ಶ್ರಮ ಜಾಸ್ತಿ ಬೀಳಬೇಕು. ಯೂರಿಯಾ ಕಾಂಪ್ಲೆಕ್ಸ್ ಎಗ್ಸ್ಕೊಂಡೋದ್ರೆ ಬೇಗ ಬಂದ್ಬಿಡುತ್ತೆ, ಬೇಗ ಮಾರ್ಕೆಟ್ ಕೊಟ್ಟುತ್ತದೆ. ಪ್ರಾಮಾಣಿಕವಾಗಿ ನಾವು ದುಡಿಬೇಕು ಅಂದ್ರೆ ರೈತರು ಆರ್ಗ್ಯಾನಿಕ್ ಒಳ್ಳೆ ಫುಡ್ ತಿನ್ಬೇಕು ಅಂತಂದ್ರೆ ಸೊಪ್ಪುಗಳು ಈಸಿ. ನಾವು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಂದ್ರೆ ಬೇಯ್ತಾ ಇದ್ದಂಗೆ ಹೆಣ್ಮಕ್ಳು ಗೊತ್ತಾಗುತ್ತೆ. ಈಗ ಅದು ವಾಸನೆ ನೋಡ್ತಾನೆ ಹೆಂಗಸರು ಕಂಡು ಹಿಡಿದು ಬಿಡ್ತಾರೆ, ಇದು ಎಲ್ಲಿಂದ ಬಂತು, ಯಾವ ತರ ಗಮಲು ಬರ್ತಾ ಇದೆ ಅಂದ್ಬಿಟ್ಟು ಗುರ್ತು ಹಿಡಿದು ಬಿಡ್ತಾರೆ. ಓಕೆ. ಯೂಶಲಿ ಏನು ಅಂತ ಹೇಳಿದ್ರೆ ಹಳ್ಳಿ ಗಾಡಿನಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥವ್ರಿಗೆ ಅದ್ರದ್ದು ಗಮ್ಮತ್ ಗೊತ್ತಿರುತ್ತೆ. ಆಕ್ಚುಲಿ ನಾವು ಸಿಟಿ ಜನಗಳಿಗೆ ಅದು ಗೊತ್ತಿರಲ್ಲ. ಅಂದ್ರೆ ಫ್ರೆಶ್ ಆಗಿ ಕಾಣಿಸಿದ್ರೆ ಸಾಕು, ಅದನ್ನ ನಾವು ತಗೊಂಡು ಯೂಸ್ ಮಾಡ್ಬಿಡ್ತೀವಿ. ಈಗ ತೂಟಿ ಇರುತ್ತೆ, ಕೆಮಿಕಲ್ ಹೊಡೆದ್ರೆ ಒಂದು ಸೊಪ್ಪು ಒಂದು ಎಲೆನು ತೂಟಿ ಇಲ್ಲದೆ ಬರುತ್ತೆ. ಯಾವ ತೂಟಿ ಇದೆಯೋ ಅದು ನಾವು ಆರ್ಗ್ಯಾನಿಕ್ ಅಂತ ತಿಳ್ಕೊಬೇಕು. ಅದಷ್ಟೇ. ಒಳ್ಳೆ ಆಕಾರ ಬರಲ್ಲ ಇದರಲ್ಲಿ, ಆರ್ಗ್ಯಾನಿಕ್ ಹೇಳೋದಿಷ್ಟೇ. ಒಳ್ಳೆ ಆಕಾರ ಬರಲ್ಲ, ಬಟ್ ಗುಣಮಟ್ಟ ಚೆನ್ನಾಗಿರುತ್ತೆ. ನಾವ್ ಹಿಂಗೆ ಇರ್ಬೇಕು, ಪಾಲಕ್ ಚೆನ್ನಾಗಿಲ್ಲ, ಎಲೆ ಹಿಂಗಿದೆ ಅಂತ ನೋಡಕ್ ಹೋದ್ರೆ ಅದು ಆರ್ಗ್ಯಾನಿಕ್. ಚೆನ್ನಾಗಿರ್ಬೇಕಂದ್ರೆ ಅದು ಆರ್ಗ್ಯಾನಿಕ್ ಅಲ್ಲ. ಓಕೆ. ಇನ್ನು ಫ್ರೆಶ್ ಆಗಿರ್ಬೇಕು ಸೊಪ್ಪು ಅಂದ್ರೆ ಏನಾದ್ರೂ ಕೆಮಿಕಲ್ ನ ಸ್ಪ್ರೇ ಮಾಡ್ತಾರೆ ಈಗ. ಇವಾಗ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಾಗ ಅದು ಬಾಡಲ್ಲ, ಬೇಗ ಬಾಡಲ್ಲ, ಅದು ಹಂಗೆ ಇರುತ್ತೆ. ಒಣಗುತ್ತೆ ಹೊರತು ಕಸಿಯಲ್ಲ. ಈ ಬೇರೆ ಕಡೆಯಿಂದ ತಂದಾಗ ಸೊಪ್ಪು ಕಸಿಯುತ್ತೆ. ನಮ್ಮ ಸೊಪ್ಪು ಆ ರೀತಿ ಇಲ್ಲ, ಅದು ಒಣಗೋತದೆ ಹೊರತು ಕಸಿಯಲ್ಲ ಸೊಪ್ಪು. ಓಕೆ. ಈಗ ನೀವು ಸೊಪ್ಪನ್ನ ಕೀಳ್ತೀರಾ ಅಲ್ವಾ, ಸೊ ಅದು ಎಷ್ಟು ದಿನಕ್ಕೆ ಕರೆಕ್ಟಾಗಿ ಪಕ್ವತೆಯನ್ನು ಪಡ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ? ಎಷ್ಟು ದಿನಕ್ಕೆ ಅದನ್ನ ತಗೊಳ್ಬಹುದು ಭೂಮಿಯಿಂದ? ಮೆಂತೆ 28 ದಿನಕ್ಕೆ ತೆಗಿಬಹುದು. ಬಟ್ ಪಾಲಕ್ಕು 32ರಿಂದ 45 ದಿನ ಒಳಗಡೆ ಸೊಪ್ಪು ತಿನ್ನಕ್ ಕರೆಕ್ಟ್ ಆಗಿರುತ್ತೆ ನಮ್ಗ. ಅದ್ರೊಳಗಡೆ ಕಿತ್ತೆ ಅದ್ರಲ್ಲಿ ನಾರಿನಂಶ ಇರಲ್ಲ, ಪ್ರಯೋಜನ ಇಲ್ಲ. ಓಕೆ. ನೀವು ನಿಮ್ಮ ಫಾರ್ಮ್ ಅಲ್ಲಿ ಯಾವ್ಯಾವ ರೀತಿ ಸೊಪ್ಪು ಬೆಳಿತೀರಾ ಮೇಡಮ್? ಒಂದು 15ರಿಂದ 20 ಜಾತಿ ಸೊಪ್ಪಿದೆ. ಈಗ ಮೆಂತ್ಯ, ಪಾಲಕ್ಕು, ಸಬ್ಬಕ್ಕಿ, ಚಕ್ಕೋತ, ದಂಟುಗಳಲ್ಲೇ ಒಂದು 10 ವೆರೈಟಿ ಇದೆ. ದಂಟು ಲೆಟ್ಟಿಸ್ ಬೆಳಿತಿರೋ, ನನ್ನೊಂದು ಜಾತಿ ಲೆಟ್ಟಿಸ್ ಇದೆ. ಹೇಳ್ಬೋದಾ ಯಾವ್ಯಾವ ರೀತಿ ಸೊಪ್ಪುಗಳಿವೆ ಅಂತ? ಯಾಕಂದ್ರೆ ನಮ್ಗಳಿಗೆ ಗೊತ್ತಿಲ್ಲ, ಅಥವಾ ವೀಕ್ಷಕರಿಗೂ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರಲಿ ಅಂತ. ಸೆಲರಿ, ಪಾರ್ಸ್ಲೆ, ತತ್ಸೋಯಿ, ಪಚ್ಚೋಯಿ, ಅರ್ಗುಲ್ಲ, ಈ ತರದ್ದೆಲ್ಲ ಸೊಪ್ಪುಗಳೆಲ್ಲ ಬೆಳಿತೀವಿ. ಟೋಟಲ್ ಆಗಿ ಎಷ್ಟು ರೀತಿಯ ಸೊಪ್ಪು ಬೆಳಿತೀರಾ ನೀವು? ಒಂದು 18-20 ವೆರೈಟಿ ಸೊಪ್ಪಿದೆ ಮೇಡಮ್. 18-20. ಸಿಲ್ಕರ್ವೆ, ಅರಿವೆ ಸೊಪ್ಪು, ಗೋಣಿ ಸೊಪ್ಪು, ಈ ತರದ್ದೆಲ್ಲ ಇದೆ. ಎಸ್ ವೀಕ್ಷಕರೇ, ಟೋಟಲ್ ಆಗಿ 20 ರೀತಿಯಾದಂಥ ಸೊಪ್ಪುಗಳನ್ನ ಇವರು ಬೆಳಿತಾರಂತೆ ಗೌರಮ್ಮ ಅವರು. ಬಟ್ ನಮಗೆ ಗೊತ್ತಿರೋದು ಬೆರಳೆಣಿಕೆ ಅಷ್ಟು ಮಾತ್ರ, ಒಂದು 5ರಿಂದ 6 ಮಾತ್ರ ಗೊತ್ತಿದೆ ಅಷ್ಟೇ. ಬಟ್ 20 ರೀತಿಯಾದಂಥ ಸೊಪ್ಪುಗಳಿವೆ ಅನ್ನೋದು ಈಗ ನಿಮ್ಮ ಮುಖಾಂತರ ನಮ್ಗೆ ಗೊತ್ತಾಯಿತು. ಸೊ ಅಷ್ಟು ರೀತಿಯಾದಂಥ ಸೊಪ್ಪುಗಳು ಬೆಳಿತಿರಲ್ಲ ಒಂದೇ ಭೂಮಿನಲ್ಲಿ. ಈಗ ಮೆಂತ್ಯ ಕಿತ್ಬಿಟ್ಟು ನೆಕ್ಸ್ಟ್ ಪಾಲಕ್ ಅದೇ ಭೂಮಿನಲ್ಲಿ ಹಾಕ್ಬೋದಾ? ನಾನು 8 ದಿವಸ 15 ದಿವಸ ಅಷ್ಟೇ. ಮೆಂತ್ಯ ಕಿಲ್ಲೋದು, ಪಾಲಕ್ ಚೆಲ್ಲೋದು, ಪಾಲಕ್ ಕಿಲ್ಲೋದು, ಮೆಂತ್ಯ ಹಾಕೋದು. ಅದು ಕಡೆ ಆತಾ ಇದ್ದಂಗೆ ಇನ್ನೊಂಥರ ಸೊಪ್ಪು ಚೆಲ್ತಾ ಇರೋದೆ. ಬಟ್ ಭೂಮಿ ಬೇರೆ ಕಡೆ ಇಲ್ಲ ಅಂದ್ರೆ ಅದ್ರಲ್ಲೇ ಚೆಲ್ಬಿಡ್ತೀನಿ. ಓಕೆ. ಈಗ ಸೊಪ್ಪು ಬೆಳೆದಿರೋಂಥ ಭೂಮಿನಲ್ಲೇ ಬೇರೆ ಬೆಳೆಗಳನ್ನು ಬೆಳೆಯೋಕೆ ಅವಕಾಶ ಇರುತ್ತೆ. ಓಕೆ ಓಕೆ. ಈಗ ಟೊಮೆಟೊ ಬೈಲ್ಗೆ ಬೀನ್ಸ್ ಹಾಕೋದು, ಆ ತರ ಎಲ್ಲ ಮಾಡ್ಕೊಂಡಾಗ ಸೊಪ್ಪು ಬೆಳೆಗೆ ಬೇರೆ ಬೆಳೆ ಇಡೋದು, ಆ ಥರದ್ದೆಲ್ಲ ಮಾಡ್ಕೊಂಬೋದು, ತೊಂದರೆ ಇಲ್ಲ. ಓಕೆ. ಈಗ ತುಂಬ ಚೆನ್ನಾಗಿ ಬರಬೇಕು, ಬೆಳೆ ಹಸಿರಾಗಿ ಬರಬೇಕು ಅನ್ನೋಂಥವ್ರಿಗೆ, ಅಂಥ ಒಂದು ರೈತರಿಗೆ ನೀವೇನು ಟಿಪ್ಸ್ನ ಕೊಡೋಕೆ ಇಷ್ಟಪಡ್ತೀರಾ? ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ಬೇಗ ಬಿದ್ದೋಗ್ಬಿಡ್ತೀರಾ. ಬೇಗ ಮುಳ್ಳೆಗಳು, ಅಳು ಮುಳ್ಳು ಎಲ್ಲ ವೀಕ್ ಆಗಿ ಶುಗರು ಇನ್ನೊಂದು ಮತ್ತೊಂದು ಎಲ್ಲ ರೋಗಗಳು ಮೈಬಿಟ್ಟು ಬಂದು. ಈಗ ಹೈಟೆಕ್ ತಳಿನೂ ಬಂತು, ಹೈಟೆಕ್ ರೋಗಗಳು ಬಂತು ಅಲ್ವಾ? ಪಾಪ ಹೆಣ್ಮಕ್ಳಿಗೆ ಏನು ಗೊತ್ತಾಗಲ್ಲ. ಈಗ ಚೆನ್ನಾಗಿರ್ಬೇಕು, ಸರಿನಾ, ತಿನ್ಬೇಕಷ್ಟೇ. ಮಕ್ಕಳ ತೂಟಿ ಇರೋ ತಿನ್ರೋ, ಅದನ್ನ ಅದು ಆರ್ಗ್ಯಾನಿಕ್ ಅಂತಾರೆ. ಅದಕ್ಕೆ ಇಲ್ಲದೆ ಇರೋದು ಅದು ಕೆಮಿಕಲ್ ಹೊಡಿಲೇಬೇಕು. ಅದನ್ನ ನೋಡ್ಕೊಂಡ್ ತಿನ್ರಿ. ಇಲ್ಲ ನಂಗೆ ತೂಟಿ ಇಲ್ಲದೆ ಇರೋದೇ ಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವೇನ್ ಮಾಡೋಕ್ಕಾಗುತ್ತೆ ಹೇಳ್ರಿ? ಈಗ ಹೊರಗಡೆಯಿಂದ ಔಷಧಿ ತತ್ತೀರ, ಒಂದು 1000 ರೂಪಾಯಿ, 2000, 3000 ಅಂದ್ಕೊಳ್ರಿ. ಸರಿ, ಆ 1000 ರೂಪಾಯಿ ಲಾಭ ಎಷ್ಟು ನಾವು ನೋಡ್ಕೊಬೇಕು. ಔಷಧಿಗಳಿಗೆ ಯೂರಿಯಾ ಕಾಂಪ್ಲೆಕ್ಸ್ ತಂದ್ಬಿಡ್ತೀರಪ್ಪ, ಅದ್ರಲ್ಲೂ ಎಷ್ಟು ರೂಪಾಯಿ ಕೊಡ್ಬೇಕು, ಎಷ್ಟು ಲಾಭ, ಸರಿ ಬಂದಿದ್ದೆಷ್ಟು, ನಾವು ಹೋಗಿದ್ದೆಷ್ಟು, ಕೂಲಿಯರ್ ಕೊಟ್ಟಿದ್ದೆಷ್ಟು, ಇದೆಲ್ಲ ಲೆಕ್ಕ ಹಾಕೊಂಡಾಗ ನಮ್ಗೆ ಸಿಗೋದೇನು? ತಿಂದು ಹುಳುಗಳು ತಿಂದೋತಾವ, ಒಂದು 0.25% ತಿಂದೋಗ್ಲಿ ಬಿಡ್ರಿ.
ಪರವಾಗಿಲ್ಲ. ಈ ಥರ ಅದಕ್ಕೆ ಯಾಕೆ ದುಡ್ಡು ಬಂಡವಾಳ ಹಾಕ್ಬೇಕು ನಾವು? ಅದೇ ಮೈಬ್ಯಾಕ್ಸ್ ಜೀವಾಮೃತ ಚೆನ್ನಾಗಿ ಮಾಡಿಬಿಟ್ಟು ಜಗ್ಗುಗಳಲ್ಲಿ ಚೆಲ್ಕೊಂಡೋದ್ರೆ ದುಡ್ಡು ಉಳೀತು, ನಮಗೂ ಒಂಥರ ಆರೋಗ್ಯವಾಗಿರ್ತೀರಿ. ಓಕೆ ಓಕೆ ಗೌರಮ್ಮ ಅವರೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊಪ್ಪುಗಳನ್ನು ಹೇಗೆ ಬೆಳೆಯೋದು ಅನ್ನೋದನ್ನ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೊಪ್ಪುಗಳ ಬೆಳೆ ಹೇಗಿರಬೇಕು, ಯಾವ ಮಣ್ಣಲ್ಲಿ ಯಾವ ರೀತಿಯಾದಂಥ ಸೊಪ್ಪುಗಳನ್ನು ಬೆಳಿಬಹುದು, ಹಾಗೆ ಯಾವ ಸೀಸನಲ್ಲಿ ಯಾವ ರೀತಿಯಾದಂಥ ಸೊಪ್ಪುಗಳನ್ನು ಬೆಳೀತಾರೆ, ಔಷಧಿಯನ್ನು ಹೇಗೆ ಸಿಂಪಡಿಸೋದು, ಮನೆಯಲ್ಲೇ ಔಷಧಿಗಳನ್ನು ಹೇಗೆ ತಯಾರಿಕೆ ಮಾಡಿ ಆ ಸೊಪ್ಪಿಗೆ ಸಿಂಪಡಿಸಬೇಕಾಗತ್ತೆ, ಆರ್ಗ್ಯಾನಿಕ್ ಸೊಪ್ಪುಗಳನ್ನು ಹೇಗೆ ಬೆಳೆಯೋದು ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಅಮೃತ ಹೊತ್ತ ಅನ್ನದಾತ ನೇಗಿಲ ಹಿಡಿದ ಪ್ರಾಣ